ಹಾಯ್ ಗಾಯ್ಸ್, ಇವತ್ತು ನಾವು ಹಾಗಲಕಾಯಿ ಸಾರು ಜೊತೆಗೆ ಮೂಲಂಗಿ ಪಲ್ಯವನ್ನು ಮಾಡೋಣ. ಮೊದಲಿಗೆ ನಾವು ಹಾಗಲಕಾಯಿ ಸಾರನ್ನು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ ನೋಡಿ ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಸಾರಿಗೆ ಬೇಕಾದಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿಯ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿಗೆ ನಾವು 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, ಖಾರಕ್ಕೆ ತಕ್ಕ ಹಾಗೆ ಬೇಕಾಗಿರುವ ಖಾರದ ಪುಡಿಯನ್ನು ಸೇರಿಸೋಣ. ಈಗ ನಾವು ಇದೆಲ್ಲವನ್ನು ಒಟ್ಟಾಗಿ ಸೇರಿಸಿ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ನೋಡಿ, ತೆಂಗಿನಕಾಯಿಯೊಂದಿಗೆ ನಾವು ಹಾಕಿದಂಥ ಎಲ್ಲ ಮಸಾಲೆ ಪದಾರ್ಥಗಳು ಸೇರಿ ಈಗ ಚೆನ್ನಾಗಿ ಹುರಿದುಕೊಂಡಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಕಪ್ಪು ಒಂದು ಕಂದು ಬಣ್ಣ ಬರುವ ಹಾಗೆ ನಾವು ಫ್ರೈ ಮಾಡಿ. ಇದೇ ಸಂದರ್ಭದಲ್ಲಿ ನಾವು ಒಂದು ಪಾತ್ರೆಗೆ ಹಾಗಲಕಾಯಿ, 2 ಹಸಿಮೆಣಸಿನಕಾಯಿ ಜೊತೆಗೆ ರುಚಿಗೆ ಬೇಕಾದಂಥ ಉಪ್ಪನ್ನು ಸೇರಿಸಿ ನೀರು ಸೇರಿಸಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಹಾಗಲಕಾಯಿ ಬೇಯುವಂಥ ಸಂದರ್ಭದಲ್ಲಿ ನಾವು ಮಸಾಲೆಯನ್ನು ರುಬ್ಬಿಟ್ಕೊಳ್ಳೋಣ. ರುಬ್ಬಿಟ್ಟಂತಹ ಮಸಾಲೆಯನ್ನು ನಾವು ಬೇಯಿಸಿಟ್ಟಂಥ ಹಾಗಲಕಾಯಿಯ ಜೊತೆಗೆ ನಾವು ಸೇರಿಸಿ ಚೆನ್ನಾಗಿ ಒಂದ್ಸಲ ಕುದಿಸೋಣ. ಇದೇ ಸಂದರ್ಭದಲ್ಲಿ ನಾವು ಹುಣಸೆ ಹಣ್ಣಿನ ರಸವನ್ನು ಕೂಡ ನಾವು ಸೇರಿಸೋಣ. ಎಲ್ಲವನ್ನು ಒಟ್ಟಾಗಿ ಸೇರಿಸಿ ನಾವು ಚೆನ್ನಾಗಿ ಒಂದ್ಸಲ ಕುದಿಸೋಣ. ಈಗ ನಾವು ಸಾರಿಗೆ ಬೇಕಾದಂತಹ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಯನ್ನು ಇಟ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾವು ಸಾಸಿವೆ ಕಾಳನ್ನು ಹಾಕಿ ಸಿಡಿಸಬೇಕು. ಸಾಸಿವೆ ಕಾಳು ಸಿಡಿದ ಮೇಲೆ ನಾವು ಒಂದು 3ರಿಂದ 4 ಒಣಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಸೇರಿಸಬೇಕು. ಈಗ ನಮ್ಮ ಸಾರಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಗಿದೆ. ಇದನ್ನು ನಾವೀಗ ಸಾರಿಗೆ ಹಾಕೋಣ. ಸಾಧಾರಣವಾಗಿ ಹಾಗಲಕಾಯಿ ಅಂದರೆ ಕಹಿ ಇರುತ್ತೆ. ಆದರೆ ನಮ್ಮ ಈ ಸಾರು ನಾವು ಈ ರೀತಿ ಮಾಡುವಾಗ ಕಹಿ ಇಲ್ಲದೆ ಒಂದು ಒಳ್ಳೆಯ ರುಚಿಯಾದಂತಹ ಹಾಗಲಕಾಯಿಯ ಸಾಂಬಾರು ಸಿದ್ಧವಾಗಿದೆ. ಇದನ್ನು ನಾವು ಊಟದೊಂದಿಗೆ ಸವಿಬಹುದು. ಈಗ ನಾವು ಒಂದು ಬಾಣಲಿಯನ್ನು ಇಟ್ಟು ಅಡುಗೆ ಎಣ್ಣೆನ ಹಾಕಿ ಅದು ಕಾದಾಗ ನಾವು ಸಾಸಿವೆ ಕಾಳನ್ನು ಸಿಡಿಸೋಣ. ಅದಕ್ಕೆ ನಾವು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಅದಕ್ಕೆ ಅರಿಶಿಣದ ಪುಡಿಯನ್ನು ಸೇರಿಸೋಣ. ಅರಿಶಿಣವಾದ ಹಸಿ ವಾಸನೆ ಹೋಗೋ ತನಕ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈಗ ನಾವು ಅದಕ್ಕೆ ಖಾರದ ಪುಡಿಯನ್ನು ಕೂಡ ಸೇರಿಸೋಣ. ಖಾರದ ಪುಡಿಯನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಬೇಕು. ಈಗ ಅದಕ್ಕೆ ಒಂದು ಹಿಡಿ ತೆಂಗಿನ ತುರಿಯನ್ನು ಸೇರಿಸಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಮೂಲಂಗಿಯ ಸ್ವಲ್ಪ ಭಾಗವನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. ಈಗ ಉಳಿದಂತಹ ಮೂಲಂಗಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ಕೂಡ ಸೇರಿಸಿ ಅದು ಬೇಯಲಿಕ್ಕೆ ಬೇಕಾದಂಥ ನೀರನ್ನು ಕೂಡ ಸೇರಿಸಿ ನಾವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಅದಕ್ಕಾಗಿ ನಾವು ಒಂದು ಲಿಡ್ಡನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕು. ಸುಮಾರು 10ರಿಂದ 15 ನಿಮಿಷಗಳ ಕಾಲ ನಾವು ಸಣ್ಣ ಉರಿಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ನಮ್ಮ ಪಲ್ಯ ಬೆಂದಿದೆ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಮೂಲಂಗಿ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ರೊಟ್ಟಿ, ದೋಸೆ, ಚಪಾತಿ, ಅನ್ನದೊಂದಿಗೆ ಸವಿಯಬಹುದು.